ಹಾಯ್ ಹಲೋ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತಿನ ಪ್ರೋಮೋ ವಿಡಿಯೋದಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, ಈ ಕಡೆ ದೃಷ್ಟಿ ಮತ್ತು ಮುಖಕ್ಕೆ ಬಣ್ಣನ ಹಚ್ಕೊಂಬಂದ್ಬಿಟ್ಟು ಅವ್ರ ಮನೆ ಹತ್ರ ಬರ್ತಾಳೆ. ಅಲ್ಲಿ ನೋಡಿದರೆ ಅಣ್ಣ ನಿಂತ್ಕೊಂಡಿರ್ತಾಳೆ. ಅಣ್ಣ ನಿಂತ್ಕೊಣ ಪ್ಲೀಸ್ ಅಣ್ಣ, ಹೇಳಬೇಡಣ್ಣ ಪ್ಲೀಸ್ ಅಣ್ಣ, ಅದ್ರದ್ದೆಲ್ಲ ನಿನಗೆ ಡೀಟೇಲಾಗಿ ಹೇಳ್ತೀನಿ ಅಣ್ಣ, ಪ್ಲೀಸ್ ಅಣ್ಣ ಹೇಳಬೇಡ ಅಂತ ಇರ್ತಾಳೆ. ಗೊತ್ತಿಲ್ಲ ದೃಷ್ಟಿ, ನಾ ಹೇಳ್ತೀನಿ ಅನ್ನೋಷ್ಟೊತ್ತಿಗೆ ಆ ಕಡೆಯಿಂದ ದತ್ತಾಬಾಯಿ ಬಂದೇ ಬಿಡ್ತಾರೆ. ನೋಡು ದತ್ತಾಬಾಯಿ ಬರ್ತಾ ಇದ್ದಾರೆ, ನಾನು ಮಾತ್ರ ಸುಮ್ಮನೆ ಬಿಡಲ್ಲ, ನೀನು ಎಲ್ಲರನ್ನೂ ಮೋಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀಯಲ್ಲ, ನೀನು ಹೀಗೆ ಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ, ನೀನು ಹೇಳ್ತೀನಿ ಅಂತೇಳಿ ದತ್ತಾಬಾಯಿ ಅಷ್ಟೊತ್ತಿಗೆ ಅವ್ರ ಹತ್ರನೇ ಬಂದುಬಿಡ್ತಾರೆ. ಬೈ ನಿಮ್ಮ ಹತ್ರ ಒಂದು ಮಾತು ಹೇಳೋದಿತ್ತು ಅಂತ ಹೇಳ್ತಾರೆ. ದತ್ತ ನಿದ್ರಿಗೆ ಸೈಲೆಂಟ್. ಏನು ನಿಂದು ಏನು ಅಣ್ಣ ತಂಗಿದು ಏನಾದರೂ ಒಂದು ಇದ್ದೇ ಇರುತ್ತೆ ಅಲ್ವಾ, ಏನಾಯಿತು ಅಂತ ಹೇಳು ಬೇಗ ಅಂತ ಇರ್ತಾನೆ. ಏನಿಲ್ಲ ದತ್ತಾಬಾಯಿ, ಇವತ್ತು ಹೇಳಲೇಬೇಕು ಅಂತಲೇ ನಿಮ್ಮ ಮುಂದೆ ಬಂದಿದ್ದೀನಿ ಅಂತ. ಅಷ್ಟೊತ್ತಿಗೆ ದೃಷ್ಟಿ, ಅಣ್ಣ ಪ್ಲೀಸ್ ಅಣ್ಣ ಹೇಳಬೇಡಣ್ಣ, ನಾ ಹೇಳೋ ಮಾತು ಕೇಳೋಣ ಒಂದು ಸ್ವಲ್ಪ ಆದರೂ. ಇಲ್ಲ ದೃಷ್ಟಿ, ನಾನು ಹೇಳ್ತೀನಿ, ನಮಗೆಲ್ರಿಗೂ ನೀನು ಮೋಸ ಮಾಡಿದೆ, ಮೋಸ್ಕಾತಿ ನೀನು ಅಂತೆಲ್ಲ ಹೇಳ್ತಾ ಇರ್ತಾನೆ. ಅಣ್ಣ ಪ್ಲೀಸ್ ಅಣ್ಣ, ಇದೊಂದು ಸಲ ಕ್ಷಮಿಸ್ಬಿಡೋಣ, ನಾ ಎಲ್ಲ ಹೇಳ್ತೀನಿ. ಏನು ನಿಮ್ಮಿಬ್ಬರದು ಮಾತುಕತೆ ಏನಾಯಿತು ಅಂತ ಹೇಳೋ ಬೇಗ. ಅಣ್ಣ ನಾ ಇವತ್ತು ಹೇಳಬೇಕು ಅಂತಲೇ ಬಂದಿದ್ದೀನಿ ದತ್ತಾಬಾಯಿ, ಆದರೆ ಹೇಗೆ ಹೇಳೋದು ಅಂತ ಅರ್ಥನೇ ಆಗ್ತಾಯಿಲ್ಲ. ನೀ ಹೇಳಿಲ್ಲಕ್ರೆ ನಾವು ಹೊರಟೋಗ್ತೀನಿ, ನನಗೆ ತುಂಬ ಕೆಲಸ ಇದೆ ಅಂಥೇಳಿ ದತ್ತಾಬಾಯಿ ಹೇಳ್ತಾ ಇರ್ತಾನೆ. ಈ ಕಡೆ ಸೈಲೆಂಟ್. ಅದೇನಾಯಿತು ಅಂದರೆ ದತ್ತಾಬಾಯಿ ನಿಮ್ಗೆ ಹೇಳಬೇಕು ಅಂದರೆ ದೃಷ್ಟಿ ಇದ್ದಾಳಲ್ಲ ಅಂತ ಎಲ್ಲ ಬಾಯಿ ಬಿಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ನಿಮ್ಮಿಬ್ಬರದ್ದು ಏನಾದರೂ ಇದ್ದೇ ಇರುತ್ತೋ ಅಂತ ಹೇಳೋಷ್ಟೊತ್ತಿಗೆ ಸೈಲೆಂಟ್ ಆಗಿಬಿಟ್ಟಿರ್ತೇನೆ. ನೋಡೋಣ ಏನಾಗುತ್ತೆ ಅಂತ. ಫುಲ್ ವಿಡಿಯೋ ಬೇಕಾಗಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್, ಥ್ಯಾಂಕ್ ಯು.